ಕಮ್ಯುನಿಟಿಯಿಂದ ಇಂಡಸ್ಟ್ರಿಗೆ ಬಂದಿದ್ದು ನಾನೇ ಫಸ್ಟ್. ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ಭಾರಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಕೊಡವ ಕಮ್ಯುನಿಟಿ ಮುಖಾಂತರವಾಗಿ ಇಂಡಸ್ಟ್ರಿ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು ನಾನೇ ಫಸ್ಟ್ ಎನ್ನುವ ಮುಖಾಂತರವಾಗಿ ಈಗ ಮತ್ತೊಂದು ವಿವಾದವನ್ನ ಹುಟ್ಟು ಹಾಕಿದ್ದಾರೆ ರಶ್ಮಿಕಾ ಮಂದಣ್ಣ. ಕೊಡವ ಸಮುದಾಯದಿಂದ ಯಾರೂ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ, ನಾನೇ ಮೊದಲು. ಇಲ್ಲಿಯವರೆಗೆ ಯಾರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ, ನಾನೇ ಫಸ್ಟ್ ಅನ್ಸುತ್ತೆ. ಸಿನಿಮಾ ಇಂಡಸ್ಟ್ರಿಗೆ ನಟಿಯಾಗಿ ಬಂದಿರೋದು ಕೊಡವ ಸಮುದಾಯದವರು ನಾನೇ ಮೊದಲು ಎಂಬುದನ್ನು ನಿರ್ಧರಿಸಿದ್ದಾರೆ ಎನ್ನುವ ಮುಖಾಂತರವಾಗಿ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ಭಾರಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಾಂಟ್ರವರ್ಸಿ ಕ್ವೀನ್ ಅಂತಾನೆ ಹೆಸರುವಾಸಿಯಾಗಿರುವಂತ ರಶ್ಮಿಕಾ ಮಂದಣ್ಣ ಮತ್ತೊಂದು ಟೀಕೆಗೆ ಗುರಿಯಾಗಿದ್ದಾರೆ. ಸದಾ ವಿವಾದಾತ್ಮಕ ಹೇಳಿಕೆ ನೀಡುತ್ತಾ ಟೀಕೆಗೆ ಗುರಿಯಾಗ್ತಾ ಇರುವಂತ ರಶ್ಮಿಕಾ ಮಂದಣ್ಣ ಮತ್ತೊಂದು ಟೀಕೆಗೆ ಗುರಿಯಾಗಿದ್ದಾರೆ. ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವಳು ನಾನೊಬ್ಬಳೇ ಅನಿಸುತ್ತೆ ಅಂತ ಹೇಳಿದ್ದಾರೆ. ಈ ಪೋಸ್ಟ್ಗೆ ಸಾಕಷ್ಟು ಜನ ಕಮೆಂಟ್ ಮಾಡಿ ಟೀಕೆ ಮಾಡಿದ್ದಾರೆ. ಕೊಡವ ಸಮುದಾಯದಿಂದ ಬಂದು ಚಿತ್ರರಂಗದಲ್ಲಿ ಮಿಂಚಿದವರ ಹೆಸರನ್ನ ಕೂಡ ನೀಡಲಾಗಿದೆ. ಸಾಕಷ್ಟು ಜನರ ಹೆಸರನ್ನ ನೀಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಕನ್ನಡಿಗರಿಂದ ಸದಾ ಟೀಕೆಗೆ ಗುರಿಯಾಗ್ತಾನೆ ಇರ್ತಾರೆ. ಕಾರಣ ಅವರ ಕನ್ನಡ ವಿರೋಧಿ ಹೇಳಿಕೆ. ಮೊದಲು ರಶ್ಮಿಕಾ ಸಾಕಷ್ಟು ಬಾರಿ ಈ ರೀತಿಯ ಎಡವಟ್ಟುಗಳನ್ನ ಮಾಡಿಕೊಂಡ ಉದಾಹರಣೆ ಇದೆ. ಈಗ ರಶ್ಮಿಕಾ ಹೊಸ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದಿದ್ದು ನಾನೊಬ್ಬಳೇ ಅಂತ. ಮೋಜೋ ಸ್ಟೋರಿಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದಂತಹ ರಶ್ಮಿಕಾ ಮಂದಣ್ಣ, ನಮ್ಮ ಕೊಡವ ಸಮುದಾಯದಿಂದ ಯಾರು ಕೂಡ ಚಿತ್ರರಂಗಕ್ಕೆ ಬಂದಿಲ್ಲ. ಬಹುಶಃ ನಮ್ಮ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವಳು ನಾನೊಬ್ಬಳೇ. ನಮ್ಮ ಸಮುದಾಯದವರು ತುಂಬಾನೇ ಜಡ್ಜ್ ಮಾಡ್ತಾರೆ. ನಾನು ಆಡಿಷನ್ ಮಾಡುತ್ತೇನೆ ಎಂದು ನನ್ನ ಕುಟುಂಬದವರಿಗೆ ಹೇಳಿರಲಿಲ್ಲ. ಸಿನಿಮಾ ರಂಗಕ್ಕೆ ಹೋಗ್ತೇನೆ ಅಂತ ಕೂಡ ತಿಳಿಸಿರ್ಲಿಲ್ಲ ಎನ್ನುವ ಕೆಲವೊಂದಿಷ್ಟು ವಿಚಾರವನ್ನ ಹೇಳಿದ್ದಾರೆ. ಸದ್ಯ ರಶ್ಮಿಕಾ ಹೇಳಿಕೆಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಭಾರತ ಚಿತ್ರರಂಗ ತುಂಬಾನೇ ಖ್ಯಾತಿ ಪಡೆದಿರೋ ಪ್ರೇಮಾ ಅವರು ಕೊಡವ ಸಮುದಾಯದವರೇ. ಅವರು ತುಂಬಾನೇ ಖ್ಯಾತಿಯನ್ನ ಗಳಿಸಿದ್ರು. ರಶ್ಮಿಕಾ ಹುಟ್ಟುವಾಗ ಪ್ರೇಮ ಅವರ ಚಿತ್ರರಂಗಕ್ಕೆ ಬಂದು 1 ವರ್ಷ ಕಳೆದು ಹೋಗಿತ್ತು. ಅವರ ಬಗ್ಗೆ ರಶ್ಮಿಕಾಗೆ ಗೊತ್ತಿಲ್ಲ ಅನ್ನುವಂಥದ್ದು ಕೆಲವೊಂದಿಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ಕೆಲವೊಂದಿಷ್ಟು ಪಟ್ಟಿಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಹರ್ಷಿಕಾ ಪೂರ್ಣಚ್ಚ ಆಗಿರ್ಬೋದು, ಕೃಷಿತಾ ಪಂಡ ಆಗಿರ್ಬೋದು, ನಿಧಿ ಸುಬ್ಬಯ್ಯ ಆಗಿರ್ಬೋದು, ಡೈಸಿ ಬೊಪ್ಪಣ್ಣ, ಶ್ವೇತಾ ಚಂಗಪ್ಪ, ಹೀಗೆ ಹಲವಾರು ಜನರು ಚಿತ್ರರಂಗಕ್ಕೆ ಬಂದು ಮಿಂಚಿದ್ದಾರೆ. ಅವರೆಲ್ಲರೂ ಕೂಡ ಅವರದೇ ಆದಂತ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಾರೆ. ರಶ್ಮಿಕಾ ಅವರು ಮಾತ್ರ ತಮ್ಮದೇ ಲೋಕದಲ್ಲಿ ಇದ್ದಾರೆ ಎನ್ನುವ ಮುಖಾಂತರವಾಗಿ ಈ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸ್ಯಾಸ್ಪದವನ್ನ ವ್ಯಕ್ತಪಡಿಸಿದ್ದಾರೆ. You know, in Cook community, again, nobody's ever entered film industry. I think I'm the first one in our whole community to have entered the industry. Were people judgy? Extremely. What did you buy with your first paycheck? I gave it to my parents. I didn't know what to do with it. And I don't even know how to deposit this because, of course, your parents are taking care of all your money and they're giving you pocket monies and everything, right? So you don't know what to do with the check. By then, I hadn't even told my mom and dad that I was going and auditioning and I was thinking about film industry. So I was like hiding that fact. And I didn't even know acting was something that I wanted to do. But I didn't want to miss out on this opportunity. So I was thinking, okay, one film and out. You know, in Cook community, again, nobody's ever entered film industry. I think I'm the first one in our whole community to have entered the industry. Were people judgy? Extremely. What did you buy with your first paycheck? I gave it to my parents. I didn't know what to do with it. And I don't even know how to deposit this because, of course, your parents are taking care of all your money and they're giving you pocket monies and everything, right? So you don't know what to do with the check. By then, I hadn't even told my mom and dad that I was going and auditioning and I was thinking about film industry. So I was like hiding that fact. And I didn't even know acting was something that I wanted to do. But I didn't want to miss out on this opportunity. So I was thinking, okay, one film and out. You know, in Cook community, again, nobody's ever entered film industry.
I think I'm the first one in Yeah. our whole community to have entered the industry. Were people judgy? Extremely. What did you buy with your first paycheck? I gave it to my parents. I didn't know Oh. what to do with it. And I don't even know how to deposit this because, of course, your parents are taking care of all your money and they're giving you Yeah. pocket monies and everything, right? So you don't know what to do with the check. By then, I hadn't even told my mom and dad that I was going and auditioning and I was thinking about film industries. So I was like hiding that fact. And I Sure. didn't even know acting was something that I wanted to do. But I didn't want